ಡೆಂಗ್ಯೂ ಜ್ವರ ಅಂತ ನಾವೇನು ಕರಿತೀವಿ ಅದಕ್ಕೆ ಬ್ರೇಕ್ ಬೋನ್ ಫೀವರ್ ಅಂತ ಕರಿತೀವಿ. ಆ ಜ್ವರ ಬಂದರೆ ಬಹಳ ಚಳಿ ಆಗುತ್ತೆ, ಇಡೀ ಮೂಳೆಗಳೆಲ್ಲ ಮುರಿದೋಗುವಂಥ ನೋವಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಎಷ್ಟೊಂದು ತೊಂದರೆ ಆಗುತ್ತೆ ಅಂದರೆ ಬರ್ತಾ ಬರ್ತಾ ಸಾಮಾನ್ಯವಾಗಿ ಮೊದಲನೇ ದಿವಸ ಜ್ವರ ಬಂದಾಗ ಎಲ್ಲರೂ ಒಂದು ಕ್ರೋಸಿನ್ ನುಂಗಿ ಮರೆತು ಬಿಡ್ತಾರೆ. ಜ್ವರ ಅವತ್ತಿಗೆ ಹೊರಟೋಗಿರುತ್ತೆ. ಆವಾಗಲೇ ನಾವು ಸರಿಯಾಗಿ ಹೋಮಿಯೋಪತಿ ಔಷಧಿ ಕೊಟ್ಟಿದ್ದಿದ್ರೆ ಸರಿ ಹೋಗಿರೋರು. ಮೂರನೇ ದಿವಸಕ್ಕೆ ಮತ್ತೆ ವಾಪಸ್ ಬರುತ್ತೆ. ರ್ಯಾಶು 4ರಿಂದ 6 ದಿವಸಕ್ಕೆ ಬರುತ್ತೆ. ಇದು ಥರ್ಡ್ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ ಅಂತ ಅರ್ಥ. ಅಂಥ ಸ್ಥಿತಿನಲ್ಲಿ ಭಾಳ ಸೀರಿಯಸ್ ಆಗಿ ಡಾಕ್ಟ್ರ್ ಹತ್ರ ಓಡೋಗೋದಕ್ಕಿಂತ ಹೋಮಿಯೋಪತಿ ಪದ್ಧತಿಯಲ್ಲಿ ಅತ್ಯಂತ ನಿಖರವಾಗಿ ರೋಗ ನಿವಾರಕವಾಗಿ, ರೋಗ ಪ್ರಿವೆಂಟಿವ್ ಆಗಿ, ನಿವಾರಕವೂ ಹೌದು ಪ್ರತಿರೋಧಕವೂ ಹೌದು, ನಿರೋಧಕ ನಿವಾರಕವಾಗಿ ನಮ್ಮಲ್ಲಿ ಇಪಟೋರಿಯಂ ಪರ್ಫೊರೇಟಮ್ ಅಂತ ಒಂದು ಔಷಧಿ, ಪೈರೋಜಿನಮ್ ಅಂತ ಒಂದು ಔಷಧಿ ಅತ್ಯಂತ ಅದ್ಭುತವಾಗಿ ಈ ಹಿಂದೆ ಎಲ್ಲ ಡೆಂಗ್ಯೂ ಕೇಸ್ಗಳಲ್ಲಿ ದಾರಿಗೆ ಬಂದಿದೆ. ಹೋಮಿಯೋಪತಿಯ ತತ್ವವೇ ಎಲ್ಲಿ ಇಮ್ಯುನಿಟಿ ಲೆವೆಲ್ಲು, ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ, ಅಂಥವರಲ್ಲಿ ಮಾತ್ರ ಬರುತ್ತೆ. ಈ ಸೊಳ್ಳೆ ಕಚ್ಚಿದ ಎಲ್ಲರಲ್ಲೂ ಬರೋಲ್ಲ. ಅವರ ತಾಕತ್ತು ಯಾರಲ್ಲಿ ಕಮ್ಮಿ ಆಗಿರುತ್ತೋ ಅವ್ರಿಗೆ ಬರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಡೆವಲಪ್ ಮಾಡ್ಕೋಬೇಕು. ನೀವು ನಿಜವಾಗ್ಲೂ ಚೆನ್ನಾಗಿದ್ದರೆ ನಿಮಗೆ ಈ ಕಾಯಿಲೆ ಬರೋದೇ ಇಲ್ಲ. ಸಿಗರೇಟಿಗೆ ಸೇದಿದವ್ರಿಗೆಲ್ಲ ಕ್ಯಾನ್ಸರ್ ಬರೋದಿಲ್ಲ, ಹಾಗೆ ಸೇದದೇ ಇದ್ದವ್ರಿಗೂ ಬರುತ್ತೆ. ಇದು ಅಷ್ಟೇ. ಈ ಇನ್ಫೆಕ್ಷನ್ ಥಿಯರಿಗಳೆಲ್ಲ 50% ನಿಜ, 50% ತಪ್ಪು. 50% ನಿಜ ಬರುತ್ತೆ, ಇನ್ನು ಅರ್ಧ ಜನಕ್ಕೆ ಬರಲ್ವಲ್ಲ. ಅದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಒಳ್ಳೆಯ ಆಹಾರ, ಒಳ್ಳೆಯ ನಿದ್ದೆ, ಹಿತವಾದ ಆಹಾರಗಳ ಜೊತೆಗೆ ನಿಮ್ಮ ದೈನಂದಿನ ಚಟುವಟಿಕೆಗಳು ನೇಚರ್ಗೆ ಅನುಗುಣವಾಗಿರಲಿ. ಮತ್ತು ಒಳ್ಳೆಯ ಚಿಂತನೆ, ಇದು ಬಹಳ ಇಂಪಾರ್ಟೆಂಟು. ಮನಸ್ಸು ಕರಪ್ಟ್ ಆದರೆ ದೇಹ ಕರಪ್ಟ್ ಆಗುತ್ತೆ ಅಂತ ಹೋಮಿಯೋಪತಿ ನಂಬುತ್ತೆ. ಒಳ್ಳೆಯ ಚಿಂತನೆಗಳು, ಬೇರೆಯವ್ರಿಗೆ ಕೇಡು ಮಾಡದೇ ಇರೋವಂಥದ್ದು, ಚೆನ್ನಾಗಿ ಬದುಕುವಂಥದ್ದು, ಇಷ್ಟು ಮಾಡಿದರೆ ಐ ಥಿಂಕ್ ಯು ವಿಲ್ ಡೂ ಎ ವಂಡರ್ಫುಲ್ ಜಾಬ್.